ಸರ್ವರಿಗೂ ನಮಸ್ಕಾರ. ಇಲ್ಲಿನ ಗ್ರಾಮ ದೇವರಾದಂತಹ ಕಲ್ಲೇಶ್ವರಿ ನೆನೆಸಿ ಯಕ್ಷಗಾನದ ಅಧಿದೇವತೆಯಾದ ಇಡಮುಂಜಿ ಮಹಾಗಣಪತಿಯನ್ನು ಸ್ಮರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ವಿರೂಪಾಕ್ಷ ಹೆಗಡೆ ಶ್ರೀಗೇಳಿ ಹಾಗೂ ಅವರ ಕುಟುಂಬದವರು ಕಟ್ಟಿದಂತಹ ಈ ಮನೆಯ ಪ್ರವೇಶದ ಚರ್ಮ ವಾರ್ತೆಗಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಈಗ ಮೊದಲನೇದಾಗಿ ವೇದಮೂರ್ತಿ ವೇಣಿ ಭಟ್ ಮಂಗಳೂರು ಅವರಿಂದ ವೇದಘೋಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರುಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ. ವಿಷೇಮ ದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ. ಸ್ವಸ್ತಿ ನಃ पूषा ವಿಶ್ವವೇದಾಃ. ಸ್ವಸ್ತಿ ನಸ್ತಾರಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ವಿನಯ್ ಭಟ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ ವಿರೂಪಾಕ್ಷ ಹೆಗಡೆ ಶ್ರೀಗೇಳಿ ಅವರಿಂದ. ಸರ್ವರಿಗೂ ಸರ್ವೋಪ್ಯ ವಂದನೆ. ನಮ್ಮ ಗ್ರಾಮ ದೇವತೆಯಾದ ಪ್ರಸನ್ನ ಗಣಪತಿ ಮತ್ತು ಶ್ರೀ ಕಲ್ಲೇಶ್ವರ ಮತ್ತು ಕಾತ್ಯಾಯನಿ ದೇವರನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೊಸದಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ 1 ತಿಂಗಳಾಗಿದೆ. ಈ ಮನೆಯ ನಿಮಿತ್ತ ಚರ್ಮವಾದನ ಆಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ಮನೆ ಕಟ್ಟುವಾಗ ಮರ, ಕಲ್ಲು, ಮರಳು ಇತ್ಯಾದಿ ಎಲ್ಲ ತಂದಾಗ ದಿನ ನೋಡಿ ಮುಹೂರ್ತ ನೋಡಿ ಮಾಡಿದ್ದಲ್ಲ, ಅದನ್ನೆಲ್ಲ ತಂದು ನಾವು ಕಟ್ಟಿದ್ದೇವೆ. ಗೃಹ ಪ್ರವೇಶದಲ್ಲಿ ನವಗ್ರಹ ಶಾಂತಿ, ಗಣಹೋಮ ಇತ್ಯಾದಿ ಎಲ್ಲ ಮಾಡಿದ್ದೇವೆ. ನವಗ್ರಹಗಳು ಶಾಂತಿಯಾಗಿದ್ದೇವೆ ಅಂತ ನಂಬುತ್ತೇವೆ. ಆದರೂ ಕೆಲವು ಸಾರಿ ಬಿರುಗು ದೇವತೆಗಳು ಕಾಟವನ್ನು ಕೊಡುತ್ತವೆ ಅಂತ ಒಂದು ನಂಬಿಕೆ. ಆ ಬಿರುಗು ದೇವತೆಗಳಿಗೆ ಪರಿಹಾರ ಏನಪ್ಪ? ಚಂಡೆ, ಮೃದಂಗ, ಆಮೇಲೆ ತಾಳ, ಶ್ರುತಿ ಇವರ ವಾದನ ಆದರೆ ಅವೆಲ್ಲ ಸಂತೋಷ ಪಟ್ಟು ನಮಗೇನು ಕಾಟ ಕೊಡದೆ ನಿರ್ವಿಘ್ನದಿಂದ ಇರ್ತಾನೆ. ಇದು ವಾಡಿಕೆ, ರೂಢಿ, ಶಾಸ್ತ್ರ. ಅದೊಂದು ಶಾಸ್ತ್ರವನ್ನು ಇವತ್ತು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿ ಶ್ರೀ ಸತ್ಯನಾರಾಯಣ ಕಥೆಯನ್ನು ಮಾಡಿ ಈಗ ಪ್ರಾರಂಭ ಮಾಡ್ತೀವಿ. ಈ ಪ್ರಾರಂಭದ ಮುಂಚೆ ಒಂದು ಸಣ್ಣ ಕಾರ್ಯಕ್ರಮ. ನಮ್ಮ ಕೇಶವ ಹೆಗಡೆ ಕೊಳಗಿಯವರಿಗೆ ಈ ಸಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಯಕ್ಷಗಾನದಲ್ಲಿ ಕರಾವಳಿಯ ಕೋಗಿಲೆ ಅಂತ ಕರೆಸಿಕೊಂಡು ಇಷ್ಟು ದಿವಸ ಇದ್ದರು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ. ಅದಕ್ಕಾಗಿ ಒಂದು ಚಿಕ್ಕದಾದ ಸನ್ಮಾನವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ.
ಈಗಾಗಲೇ ಅವರಿಗೆ ಸನ್ಮಾನ ಮಾಡಿದ ಆ ವಸ್ತುವನ್ನು ಇಡಲಿಕ್ಕೆ ಅವ್ರ ಮನೆಯಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ದೇನೆ ನಾನು. ಇದಕ್ಕೆ ಹೇಳೋದು ಯೋಗ ಬೇಕು ಮನುಷ್ಯನಿಗೆ. ಹಿಂದೆಲ್ಲ ಒಂದು ಕಾಲ ಇತ್ತು, ಯಕ್ಷಗಾನ ಕಲಾವಿದರು ಅಂದರೆ ಯಾರು ಹೇಳಿಕೊಡ್ತಿದ್ರು ಅಂತ ಒಂದು ಸಂದರ್ಭ ಇತ್ತು. ಈಗ ಯಾರಿಗೂ ಇಲ್ಲ. ಆದರೆ ಹೊರಗೆ ಕೇಶವ ಬೆಳೆಯವರಿಗೆ ಹಾಗಾಗಿಲ್ಲ. ಮನೆಯಲ್ಲಿ ಇಡಲಿಕ್ಕೆ ಆದಷ್ಟು ಸನ್ಮಾನ ಆಗ್ತಾ ಇದೆ. ಊರಿನಲ್ಲಿ 5-6 ಆಯ್ತು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ನಾನು ಒಂದು ಯಕ್ಷಗಾನದಲ್ಲಿ ಸ್ವಲ್ಪ ವರ್ಷ ಕಲ್ಲು ಹೊತ್ತಿದ್ದಕ್ಕಾಗಿ ಆ ಕಲ್ಲನ್ನು ಸ್ವಲ್ಪ ಸವೆಯಬೇಕು ಅಂತ ಯಕ್ಷಗಾನ ಕಲಾವಿದರನ್ನು ಕರೆಸಿ ಸರಿ ಒಂದು ಸಣ್ಣ ಗೌರವವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿ ಯಕ್ಷಗಾನದಲ್ಲಿ ಕೇಶವಡೆ ಅವರ ತಂದೆಯವರು ಅನಂತ ಹೆಗಡೆ ಕೊಡುಗೆ ನಿಸ್ವಾರ್ಥ, ಸಮಯ ಪ್ರಜ್ಞ, ಒಬ್ಬ ಅರ್ಥಧಾರಿ, ವೇಷಧಾರಿ. ಅವರ ಸಾಧನೆ ಇವತ್ತು ಇಡೀ ರಾಜ್ಯಾದ್ಯಂತ ಕೇಶವ ಹೆಗಡೆ ಅಂತ ಪ್ರಚಾರ ಆಗಲಿಕ್ಕೆ ಅವರಿಗೆ ಸಾಧ್ಯ. ನಮ್ಮಲ್ಲಿ ಹೇಳ್ತಾರೆ, ಹಿರಿಯಂದಿಕ್ಕಳು ಮಾಡಿದ ಪುಣ್ಯ ಇದ್ರೆ ಮಕ್ಕಳು ಮೇಲೆ ಹೋಗ್ತಾರೆ. ಮೇಲೆ ಅಂದರೆ ಆಗಲ್ಲ, ಇವತ್ತು ಇವರ ನಿರ್ಧಾರ. ಹಾಗಾಗಿ ನಮ್ಮ ಮನೆಯವರೆಲ್ಲ ಸೇರಿ ಈ ಚರ್ಮವಾದನೂ ಆಗಬೇಕು, ಕೇಶವರಿಗೆ ಒಂದು ಸನ್ಮಾನ ಆಗಬೇಕು, ಜೊತೆಗೆ ಬಂದ ಕಲಾವಿದರಿಗೂ ಒಂದು ಗೌರವ ಕೊಡಬೇಕು ಅಂತ ತಿಳಿದು ಅವರನ್ನು ಕರೆದು ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಮನೆಯ ಎಲ್ಲ ಸದಸ್ಯರ ವತಿಯಿಂದ ಅವರಿಗೆ ಸ್ವಾಗತ, ಸುಸ್ವಾಗತ. ಇನ್ನೊಬ್ಬ ಮೃದಂಗ ನಿಮಗೆಲ್ಲ ಗೊತ್ತಿದೆ. ಬಹುತೇಕ ಮೃದಂಗಾರರಿಗಾಗಲಿ ಭಾಗವತರಿಗಾಗಲಿ ವೇಷಧಾರಿಗೆಲ್ಲ ಅಭ್ಯಾಸ ಇರ್ತದೆ. ಅದು ಶಂಕರ ಭಗವಂತನಿಗೆ ಹಾಗಾಗಿ ಮೃದಂಗದಲ್ಲಿ ನಾದವನ್ನು ತೆಗೆಯುತ್ತಾರೆ. ಹಾಗಾಗಿ ನಾದಶಂಕರ ಅವರೊಂದು ಸಂಸ್ಥೆ ಕಟ್ಟಿದ್ದಾರೆ ಶಿಷ್ಯರು. ಎಷ್ಟೋ ಜನ ಶಿಷ್ಯರನ್ನು ತಯಾರು ಮಾಡ್ತಾ ಇದ್ದಾರೆ. ಈ ನಾದಕ್ಕೂ ಮೃದಂಗಕ್ಕೂ ಸಂಬಂಧ. ಹಾಗಾಗಿ ಅವರ ಮೃದಂಗದ ನಾದ ಎಲ್ಲರಿಗೆ ತಂಪು ಮಾಡ್ತದೆ, ಇಂಪು ಮಾಡ್ತದೆ ಅಂತ ಒಳ್ಳೆಯ ಕಲಾವಿದರು ನಮಗೆ ಸೃಷ್ಟಿದ್ದಾರೆ. ಈ ನಾದಶಂಕರ ಅಂದರೆ ಸ್ಮೃತಿ ಶ್ರುತಿ ಪುರಾಣೀನ ಆಲಯಂ ಕರುಣಾಲಯಂ. ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸ್ತದೆ. ಸಂಪತ್ತಿ ಬೇಕು, ಬೇಡ ಅಂತಲ್ಲ, ಆದರೆ ಶಾಂತಿ ಇದ್ದರೆ ಮನಸ್ಸಿಗೆ ಮನೆಯಲ್ಲಿ ತಂಪಾಗಿ ಇರ್ತದೆ. ಹಾಗಾಗಿ ಆ ಶಾಂತಿ ನೆಲೆಸಬೇಕು ಅಂದರೆ ನಾದ ಬೇಕು. ಇವತ್ತು ಶಂಕರ ಭಾಗವತರ ಮೃದಂಗದಿಂದ ಆ ನಾದದಿಂದ ನಮಗೆ ಶಾಂತಿ ನೆಲೆಸ್ತಾರೆ ನಂಬಿದ್ದೇವೆ. ಹೊಳೆಯವರು ಹಾಗೆ ತಿರುಚುವ ಭಾಗವತರಲ್ಲ, ಕೂಗುವ ಭಾಗವತರಲ್ಲ, ನಾದದಿಂದಲೇ ಅವರ ಸ್ವರ ಬರ್ತಾ ಇದೆ. ಅದರಿಂದಲೂ ನಮಗೆ ಶಾಂತಿ ಸಿಗ್ತದೆ ಅಂತ. ಇನ್ನು ಚಂಡೇಕಾರ ಎಲ್ಲಾಪುರವರು ಗಣೇಶ್ ಕಾಂಕಾರ ಅಂತ. ಮೊದಲೆಲ್ಲ ನಾವೆಲ್ಲ ಸಣ್ಣ ಇರಬೇಕಾದ್ರೆ ಚಂಡೆ ಯಾರು ಪಸು ಹಾಕಿ ಹೊಡಿತಾರೋ ಅವರು ಚಂಡೇಕಾರ. ಇಂದು ಹಾಗಲ್ಲ, ನಮಗೊಂದು ಕಾಲ ಸುಧಾರಿಸಿದೆ. ಚಂಡೆಯಲ್ಲಿ ನಾದವನ್ನು ತೆಗಿಬೇಕು. ಬಹುತೇಕ ನಿಮಗೆಲ್ಲ ಗೊತ್ತಿದ್ದಾಗೆ ಇಡಿಗುಂಜಿ ಕೃಷ್ಣಯಾಜಿಯವರು ಶಂಕರ ಭಾಗವತ ತಂಡ ಎಷ್ಟೋ ಮನೆಯೊಳಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಿವಿಗೆ ಕರ್ಕಶ ಆಗಿದೆ. ಅದನ್ನೇ ಅಭ್ಯಾಸ ಮಾಡ್ತಾ ಇದ್ದಾರೆ ಗಣೇಶ್ ಕಾಂಕಾರ. ಅವರ ಚಂಡೆಯ ನಾದದಿಂದ ಈ ಬೆನುಗು ದೇವತೆಗಳೆಲ್ಲ ಓಡಿ ಹೋಗಿ ನಮ್ಮ ಮನೆಯಲ್ಲಿ ಶಾಂತಿ ಸಿಗುವಂತೆ ಆಗುತ್ತದೆ ಅಂತ ನಂಬಿದ್ದೇವೆ. ಅವರಿಗೂ ಸುಸ್ವಾಗತ, ಸ್ವಾಗತ. ಶಂಕರ ಭಾಗವತ ಆಮೇಲೆ ಶಂಕರ ಭಾಗವತರು ಇವತ್ತು ನಮ್ಮಲ್ಲಿ ದಂಪತಿ ಸಹಿತ ಬಂದಿದ್ದಾರೆ, ಹಳೆಯ ಸಂಬಂಧಿಕರು. ಅವರಿಗೂ ಅವರ ಧರ್ಮಪತಿಗೂ ನಾನು ಸ್ವಾಗತ ಬಯಸ್ತೇನೆ. ಆಮೇಲೆ ನಮ್ಮ ಮನೆಗೆ ಬಂದಂಥ ಎಲ್ಲ ನೆಂಟರು, ಊರವರು, ನಿಮಗೆಲ್ಲ ಆದರದ ಸ್ವಾಗತ.
ಸಾಕಾಗುವುದಿಲ್ಲ. ಮನೆಯಲ್ಲಿ ಹರಿಕತೆ ಆಗಲಿಲ್ಲ, ಆಗಿಲ್ಲ, ಮಾಡಿಸ್ಲಿಕ್ಕೆ ಆಗಿಲ್ಲ. ಕೀರ್ತನ ದಾಸ ತಂದು ಹೋದರೆ ಹರಿ ಭಜನೆ ಆದರೂ ಆಗ್ತದೆ, ಅದು ಆಗಲಿಲ್ಲ. ಇವತ್ತು ಈ ನಾನು ಹೇಳಿದ್ದೆಲ್ಲ ಆಗ್ತದೆ, ಹರಿ ನಾಮ ಸ್ಮರಣೆಯೂ ಆಗ್ತದೆ. ಹಾಗಾಗಿ ಭಾಗವತರು ಹರಿನಾಮವನ್ನು ಮಾಡಬೇಕು, ಶ್ರುತಿಯನ್ನು ಮಾಡಬೇಕು, ನಾದವನ್ನು ಮಾಡಬೇಕು. ಇದೆಲ್ಲರ ಒಟ್ಟಿಗೆ ನಮ್ಮ ಮನೆಯಲ್ಲಿ ಶಾಂತಿ ತುಂಬುವ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಾನು ಎರಡು ಈಗ ಕೇಶವ ಹೆಗಡೆಯವರಿಗೆ ಸನ್ಮಾನ ನಿರೂಪಕ ಹೇಳ್ತಾರೆ. ಮಾರುಡೇಶ್ ಹೆಗಡೆ ಕೊಡಗದೇವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೊಳಗೆ ಕೇಶವ ಹೆಗಡೆಯವರಿಗೆ ಈಗ ವಿರೂಪಾಕ್ಷ ಹೆಗಡೆ ಫ್ಯಾಮಿಲಿಯಿಂದ ಸನ್ಮಾನ, ಗೌರವ ಸನ್ಮಾನ. ಕೊಡಗದ್ದೆ ಮಹಾಬಲೇಶ್ವರ ಹೆಗಡೆ ಇವರು ಸನ್ಮಾನ ಸಿಕ್ಕಿದ್ದಾರೆ. ನೀವು ಮತ್ತೆ ಮಾಡೋದಿಲ್ಲ, ಆಶೀರ್ವಾದ ಕೊಡೋ ಕಾಲು ಕಾಲು ಈಗ ಮೊದಲನೆಯಲ್ಲಿ ಶಂಕರ ಭಾಗವತರಿಗೆ ಗೌರವ ಸನ್ಮಾನ. ಸೈಡ್ ನಿಂತು ಹಾಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ವಿರೂಪಾಕ್ಷ ಹೆಗಡೆಯವರ ಈ ಹೊಸಮನೆಯ ಪ್ರವೇಶದ ಈ ಸುಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ನಿಜವಾಗಿ ಮನೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಬೇಕು. ದಕ್ಷಿಣ ಕನ್ನಡದಲ್ಲಿ ಯಾವುದೇ ಮನೆಯಲ್ಲಿ ಉಪನಯನ, ಮದುವೆ, ಏನಾದರೂ ಒಂದು ಯಕ್ಷಗಾನ ಕಾರ್ಯಕ್ರಮ ಇರ್ತಾರೆ. ಯಾಕೆಂದ್ರೆ ವಿರೂಪಾಕ್ಷ ಹೆಗಡೆಯವರು ಹೇಳಿದ ಹಾಗೆ ಚಂಡೆ ಮದ್ದಲೆ ಸೌಂಡ್ ಆಗ್ಬೇಕಂತ ಮನೆಯಲ್ಲಿ, ದುಷ್ಟ ಶಕ್ತಿಗಳೆಲ್ಲ ಹೊರ ಹೋಗ್ತವೆ ಅಂತ ವಿರೂಪಾಕ್ಷ ಹೆಗಡೆಯವರು ಸತ್ಯವಾದ ಮಾತು. ಯಕ್ಷಗಾನ ಬರೀ ಮನೋರಂಜನೆ ಕಾರ್ಯ ಅಲ್ಲ, ಇದು ಒಂದು ಆರಾಧನಾ ಕಾರ್ಯ. ಯಾಕೆಂದ್ರೆ ದೇವಸ್ಥಾನಗಳು ಮೇಳಗಳನ್ನು ಮಾಡಿದ್ದೆ ಆ ಕಾರಣದಿಂದ. ನಮ್ಮ ರಾಮಾಯಣ, ಮಹಾಭಾರತ ಇಂತಹ ಒಂದು ಕಥೆಗಳು ಪರಿಚಯ ಆಗಲಿ ಹೇಳುವ ದೃಷ್ಟಿಯಿಂದಲೇ ದೇವಸ್ಥಾನಗಳಲ್ಲಿ ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ದಾರೆ. ಎನ್ನೆಯಲ್ಲಿ ಇಂದು ಈ ಮನೆಯಲ್ಲಿ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಚಾಕ್ಷುಷ ಯಜ್ಞ. ಯಜ್ಞ ಮಾಡಿದಷ್ಟೇ ಒಂದು ಪುಣ್ಯ ಬರ್ತದೆ. ಯಕ್ಷಗಾನ ಮನೆಯಲ್ಲಿ ಮಾಡಿಸಿದ್ದಾರೆ ಅಂತ ಚಾಕ್ಷುಷ ಯಜ್ಞ ಅಂತ ಹೆಸರು. ಹಾಗೆ ಒಂದು ಯಜ್ಞ ಮಾಡಿಸಿದಂಥ ಕಾರ್ಯವನ್ನು ವಿರೂಪಾಕ್ಷ ಹೆಗಡೆಯವರು ಮಾಡಿದ್ದಾರೆ. ಅವರ ಮನೆಯೆಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಈಗ ಗಾನ ವೈಭವ ಆರಂಭವಾಗುತ್ತಿದೆ. ಮೊದಲು ಗಣಪತಿ ಪೂಜೆ ಶಂಕರಾಭರಣ ರಾಗದಲ್ಲಿ ವಾರಣಾವದನ ಆದಿ ಏಕ ಕೋರೆ ತಾಳದಲ್ಲಿ. गजमुखनिमिरवेकदन्तमे निजगुणान्वित परशुधायने रजतगिरिवडयन कुमारने विद्येवारिधि अजमोहनिद्रादिगळु सವೆ भजिಸುತ್ತಿಹರನವರತನಿಂ ತ್ರಿಜಗವಂದಿತ ಗಣಪನ ಈಗ ವಾಲಿವದೆಯಿಂದ ವಾನರೇಶ್ವರ ಪದ್ಯ ಮಧ್ಯಮಾವತಿ ರಾಗ ಆದಿ ಏಕ ಕೋರೆ.
ಈಗ ಕೌಸವಲೆ ಪುಸ್ತಕಗಳಿಂದ ಶ್ರೀಪತಿಯ ಕೇಳ್ ಭೀಮಪಾಲ ರಾಗ ಚಂಪೆ ತಾಳದಲ್ಲಿ. ಈಗ ಸುಧನ್ವಾರ್ಜುನ ಪ್ರಸಂಗದಿಂದ ತಾಯೇ ಕೇಳ್ ಶ್ರೀಕೃಷ್ಣನ ತೋಡಿ ರಾಗದಲ್ಲಿ ಆದಿ ಏಕತಾಳದಲ್ಲಿ.
ವರ್ಷದ ಹಿಂದೆ ಬಸವನಗುಡಿಯಲ್ಲಿ ಇದೇ ಕೊಳಗಿ ಕೇಶವ ಹೆಗಡೆಯವರು ಈ ಪದ್ಯವನ್ನು ಹೇಳಿ ಬರದೆ ಜನ ಎಲ್ಲ ಒಳ ಕಳಿಸಿದ್ದು ದಾಖಲೆ ಇದೆ. ಆಮೇಲೆ ಸರಿಯಾಗಿ ಕಲಿತು ಅದೇ ಜಾಗದಲ್ಲಿ ಇದೇ ಪ್ರಸಂಗದ ಇದೇ ಪದ್ಯವನ್ನು ಹೇಳಿ ಮತ್ತೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಇದೇ ಕೊಳಗಿ ಕೇಶವ ಹೆಗಡೆಯವರು. ಇವತ್ತು ಅದೇ ಪದ್ಯವನ್ನು ಹೇಳಿದ್ದಾರೆ. ಈಗ ಕಾರ್ತವೀರ ಪ್ರಸಂಗದಿಂದ ಭುಜಬಲಗಿ ಪರಾಕ್ರಮ ಪದ್ಯ ಮಧ್ಯಮಾವತಿ ರಾಗ ತ್ರಿವಡೇತಾಳದಲ್ಲಿ. ಒಂದು ಸಣ್ಣ ಸೂಚನೆ ಇದೆ, ಪ್ರೇಕ್ಷಕರು ಅಪೇಕ್ಷೆ ಪಟ್ಟಲ್ಲಿ 1 ಅಥವಾ 2 ಪದ್ಯವನ್ನು ಹೇಳಲಾಗುವುದು. ಪದ್ಯವನ್ನು ತಯಾರು ಮಾಡಿಕೊಳ್ಳತಕ್ಕದ್ದು. ಇವತ್ತಿನ ಗಾನವೈಭವ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಿಂದ ಆಗಮಿಸಿದಂತಹ ಆರ್ಜೆಭಟ್ ವರ್ಗಾಸರವರಿಗೆ ಹಾಗೂ ಉಮೇಶ್ ಹೆಗಡೆ ವರ್ಗಾಸರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಭಾಗವತರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಲಿಕ್ಕಾಗಿ ಒಂದು ಸಣ್ಣ ಕಾರ್ಯಕ್ರಮ. ನಿಮಗೆಲ್ಲ ಪರಿಚಯ ಇದೆ ಇಲ್ಲ, 2 ಸಂದಿಗ್ಧ. ಆರ್ಜೆಭಟ್ ಇವರು ಮುರುಘಾಸರದವರು. ಅವರು ಹುಬ್ಬಳ್ಳಿಯಲ್ಲಿ ಇರ್ತಾರೆ. ಅಲ್ಲಿ ಒಂದು ದೊಡ್ಡ ಬಣ್ಣದ ಅಂಗಡಿ ಇದೆ. ಬಣ್ಣದ ಅಂಗಡಿಯ ಪ್ರೇಮಕ್ಕಿಂತ ಯಕ್ಷಗಾನ ಅಂದರೆ ಜೀವ. ಈಗ ನಮಗೆಲ್ಲರಿಗೂ ಜೀವ ಇದೆ, ಆದರೆ ಯಕ್ಷಗಾನವೇ ಜೀವ ಅವರಿಗೆ ಆಗಿದೆ. ಯಾರೇ ಹೋಗಲಿ ನಾವು ಯಕ್ಷಗಾನ ಮಾಡ್ತೇವೆ, ನೀವು ಬರಬೇಕು ಅಂದರೆ ಬರ್ತಾರೆ. ಆಮೇಲೆ ತಮ್ಮಿಂದ ಸಹಾಯವನ್ನು ಮಾಡ್ತಾರೆ. ಇಂಥ ಜನ ಭಾರಿ ಅವರು. ಈಗ ಕೊಳಗಿ ಕೇಶವರವರು ಹೇಳಿದಾಗ ದಕ್ಷಿಣ ಕನ್ನಡದಲ್ಲಿ ಇಂಥವ್ರು ಭಾರಿ ಇದ್ದಾರೆ. ನಮಗಲ್ಲಿ ಹೋಗ್ಲಿಕ್ಕಾಗಲ್ಲ. ಅವರು ಈಗ 10 ವರ್ಷದಿಂದ ಅವರ ತಂದೆಯ ಶ್ರಾದ್ದ ದಿವಸ
ಬೆಳತನಕ ಆಟ ಮಾಡಿಸಿ ಎಲ್ಲರಿಗೂ ಊಟ ಆಗ್ತಾ ಇದೆ. ಇದು ದಕ್ಷಿಣ ಅದನ್ನು ಅವರು ಮಾದರಿಯಾಗಿ ಮಾಡಿದ್ದಾರೆ. ಅವತ್ತ ನಮ್ಮ ಜಿಲ್ಲೆಯಲ್ಲಿ ಯಾರೂ ಇಲ್ಲ, ನಾನಂತೂ ನೋಡಲಿಲ್ಲ. ಒಂದಕ್ಕೆ ಇಂಥದ್ದೆಲ್ಲರೂ ಆದರೂ ಸುದ್ದಿ ಆಗ್ತಿತ್ತು, ಆಗಲಿಲ್ಲ, ಆಗಲೂ ಇಲ್ಲ. ಹಾಗೆ ಅಂತ ಅವ್ರನ್ನ ಹೊಗಳಬೇಕು ಅಂತ ನಾನು ಹೇಳಿದ್ದಲ್ಲ. ಅವರು ಹೊಗಳಿಕೆ ಆಳೇ ಅಲ್ಲ, ಮಾತು ಭಾರಿ ಕಡಿಮೆ, ಮತ್ತೆ ಅವ್ರಿಗೆ ಮಾತಾಡಿ ಸಿಗುವುದಿಲ್ಲ, ಅಷ್ಟು ಕೆಲಸ ಉಂಟು. ಈ ಕಣ್ಣು ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಮನೆ ಬಂದಿದ್ದಾರೆ. ಸ್ವಲ್ಪ ನಮ್ಮ ಒತ್ತಾಯ ಉಂಟು. ಯಾಕೆಂದರೆ ನಮ್ಮ ಮನೆಗೆ ಬಣ್ಣ ತರಲಿಕ್ಕೆ ನಮ್ಮ ಮಗ ಬಡಿ ಅವರೇ ಈ ಮನೆ, ಇಡೀ ಮನೆಗೆ ಯಾವ ಬಣ್ಣ ಬೇಕು ಅದು ಮೇಸ್ತ್ರಿಗಳೆಲ್ಲ ಹೇಳ್ತಾರೆ. ನಮಗೆ ಆ ಲೆಕ್ಕಾಚಾರ ಗೊತ್ತಾಗೋದಿಲ್ಲ, ಇಂಥ ಬಣ್ಣ ಇಂಥ ನಂಬರ್ ಎಲ್ಲ ಉಂಟು. ಅದನ್ನೆಲ್ಲ ಅವರು ಮಾಡಿ ಮನೆ ಬಾಗಿಲಿಗೆ ಮೋಟರನ್ನು ಹಾಕಿ ನಾವು ಒಂದು ಚೀಲನೂ ಮುಟ್ಲಿಲ್ಲ, ಅವರು ಇಸಿಕೊಂಡಿದ್ದಾರೆ. ಇದು ಕಟೆ ಮಾಡಿದ್ದಾರೆ ಅಂತ ಅಲ್ಲ, ಕಟೆ ಮಾಡಿದ್ದಾರೆ ಅಂತ ಅವರಿಗೆ ತುಂಬ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಕೇಳಿದರೆ, ನಾವು ಯಕ್ಷಗಾನ ಮಾಡಿಸ್ತೇವೆ, ಇಂಥವರು ಬದುಕಬೇಕು ಅಂತ ಮಾಡಿದ್ದಾರೆ. ಯಕ್ಷಗಾನ ಮಾಡೋರು ಬದುಕಬೇಕು, ಸಂಯೋಜಕರು ಬೇಕು. ನಾವು 2 ವರ್ಷದಿಂದ ನಮ್ಮೂರಲ್ಲಿ ಆಟ ಬಂದಿದ್ದರು. ಆಟ ಮುಗಿಯುವವರೆಗೆ ಮೊದಲು ಶ್ರೀರಾಮನಿಗೆ ನೋಡ್ಕೊಂಡು ಎಲ್ಲಿ ಆಟ ಆಡಲು ಅವರು ಪ್ರಾಯೋಜಕರನ್ನು ನಮ್ಮ ಆಟಕ್ಕೆ ಅವರು ಮಾಡಿದ್ದಾರೆ. ನಮಗೆ ಹೆಮ್ಮೆ. ಇಂತಹ ಒಬ್ಬ ಜನ ಈಗ ಪರಿಸ್ಥಿತಿ ಸ್ವಲ್ಪ ಅವರಿಗೆ ಶಾರೀರಿಕವಾಗಿ ಆರಾಮಿಲ್ಲ. ನಾನು ಹೇಳಿದ್ದೆ, ಬರ್ತಾರೋ ಇಲ್ಲ. ಮನೆ ಪ್ರವೇಶಕ್ಕೆ ಕರೆದಾಗ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಮಗನಂತ ಹೇಳಿ ಈಗ ಫೋನ್ ಮಾಡಿ ನೋಡುವ, ಮನಸ್ಸಿದ್ರೆ ಮಾರ್ಗ ಉಂಟು. ಅದು ನೋಡಿ, ನಿನ್ನೆ ಶಿಷ್ಯರಲ್ಲಿ ಒಂದು ಆಟ ಆಯ್ತು, ಅದ್ಭುತ ಆಟ, ಭಾರಿ ಜನ. ಆ ಆಟದವರು ಹೋಗಿ ಇವರಿಗೆ ಗಂಟು ಬಿದ್ದಿದ್ರು. ಎಲ್ಲಿ ಆಟ ಆದರೂ ಇವರಿಗೆ ಗಂಟು ಬಿಡದೆ ಕಡೆಗೆ ನಮ್ಮ ಮಗನಂತ ಫೋನ್ ಮಾಡಿ ಹೇಳಿದ್ದೆ, ಒಂದು ಅರ್ಧ ಗಂಟೆ ನೋಡ್ತೇನೆ, ನನ್ನ ಕಡೆಗೆ ಆಕೆ ಬೀದಿಲ್ಲ, ನಾಳೆ ಬರ್ತೇನೆ ಒಂದು ತಾಸು. ಮಾತು ಕೊಟ್ಟಂತೆ ನಡೀತಾರೆ. ನಮ್ಮ ಮಾತು ಕೊಡೋದು ಕಡೆ ತಪ್ಪೋದಿಲ್ಲ ಇಲ್ಲ ಅವರು. ಹಾಗಾಗಿ ಅರ್ಜಿ ಭಟ್ಟು ವರ್ಗಾಸರ ಅಂತಂದರೆ ನನಗೆ ಸಣ್ಣಿಂದ ಪರಿಚಯ. ನಮ್ಮ ಕೆರೆಕೈ ಕೃಷ್ಣ ಭಟ್ರ ಅಣ್ಣನಿಕ್ಕಳು ಅಲ್ಲೇ ಇದ್ದಾರೆ ವರ್ಗಾಸ ಪಕ್ಕ. ಅವಾಗ ನಾವು ಸಣ್ಣಕ್ಕಿದ್ದಾಗೆಲ್ಲ ಆಡಿದ್ದೇವೆ, ಕಬಡ್ಡಿ ಗಿಬಡ್ಡಿ ಹಾಣಿಗಳು ಎಲ್ಲ. ಅವರು ವೃತ್ತಿಗೆ ಹೋದರು. ಈಗ ನಮಗೆ ಅನಾಯಾಸವಾಗಿ ಸಿಕ್ಕಿ ಬಿದ್ದಿದ್ದಾರೆ. ನಿಜವಾಗಿ ಹೇಳಬೇಕು ಅಂದರೆ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬರುವಂಥ ಅವಕಾಶ ಅವರಿಗೆ ಇಲ್ಲ. ಆದರೆ ಯಕ್ಷಗಾನದ ಪ್ರೀತಿಯ ಮೇಲೆ ಆ ಕಲೆಗೆ ಗೌರವ ಅವರು ಕೊಡ್ತಾರಲ್ಲ, ಅದಕ್ಕಾಗಿ ನಮ್ಮ ಅಡಿಬಂದಿದ್ದಾರೆ. ಸಂತೋಷ. ಅವರಿಗೆ ಸ್ವಾಗತ ಬಯಸ್ತೇನೆ. ಒಂದು ಸಣ್ಣ ಗೌರವ ಸದಸ್ಯ ನಾವು ಬರಬೇಕು. ನಮ್ಮ ಪ್ರೀತಿಗಾಗಿ ನಿಮಗೆ ಸಮರ್ಪಣೆ.
ಅಟಲ್ ಹೆಗಡೆ ಶ್ರೀಗೇಳಿಯವರ ಅಪೇಕ್ಷೆಯ ಮೇರೆಗೆ ಒಬ್ಬರುವನ್ನ ಕಲಾವಿದರಿಂದ ಹಂಸ ಕೀರ್ತನಾದಿಗಳೆಲ್ಲ ಕೇಳಿ ಮಧ್ಯಮಾವತಿ ರಾಗ ಕೋರಿತಾಳದಲ್ಲಿ